ಪಬ್ಲಿಕ್ಸ್ ಕೂಡ ಬಹಳಷ್ಟು ಜನ ಪವರ್ ಟಿವಿ ಜೊತೆ ಮಾತನಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಕರೆ ಮಾಡಿದ್ದಾರೆ. ಸಾವಿತ್ರಮ್ಮ ಅಂತ ಕಾಲ್ ಮಾಡಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾನು ಬೆಂಗಳೂರಿಂದ ಮಾತಾಡ್ತಿದ್ದೀನಿ ಮೇಡಮ್. ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ, ಮಾತಾಡಿ ಅಮ್ಮ. ಹೇಳಿ ಅಮ್ಮ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ಅಮ್ಮ. ನಾನು ನಿಮ್ಮ ಪವರ್ ಟಿವಿಯ ದೊಡ್ಡ ಅಭಿಮಾನಿ. ಥ್ಯಾಂಕ್ ಯು ಅಮ್ಮ, ನಿಮ್ಮ ಆಶೀರ್ವಾದ ಅಮ್ಮ. ಎಲ್ಲ ಈ ದುಷ್ಕರ್ಮಗಳನ್ನ ಮಾಡಿದವ್ರನ್ನೆಲ್ಲ ನೀವು ಪ್ರತಿದಿನ ನಾನು ನಿಮ್ಮ ಪವರ್ ಟಿವಿ ನಾನು ನೋಡ್ತಾ ಬಂದಿದ್ದೀನಿ. ಈಗ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆದಾಗ ಮನಸ್ಸಿಗೆ ಒಂಥರ ತುಂಬಾ ನೋವಾಯ್ತು ನನಗೆ. ನಾವು ಮಂಜುನಾಥನ ಅಪಾರ ಭಕ್ತೆ ನಾನು. ಥ್ಯಾಂಕ್ ಯು ಅಮ್ಮ. ಏನ್ ಅನ್ಸುತ್ತಮ್ಮ, ಇವತ್ತು ಸತ್ಯ ಹೊರಗಡೆ ಬಂದಿದೆ, ಧರ್ಮಕ್ಕೆ ವಿಜಯ ಸಿಕ್ಕಿದೆ, ಏನ್ ಅನ್ಸುತ್ತಮ್ಮ ನಿಮ್ಗೆ? ತುಂಬಾ ಸಂತೋಷದ ವಿಚಾರ ಸರ್. ಈಗ ನೀವು ಆ ಸ್ವಾಮಿ ಪ್ರತ್ಯಕ್ಷವಾಗಿ ಬಂದು ನಮಗೆಲ್ಲ ಈ ಅಸತ್ಯ ಈ ನಡೆದಿರೋದನ್ನೆಲ್ಲ ಬಹಿರಂಗ ಪಡಿಸಕ್ಕಾಗಲ್ಲ. ನೀವೇ ಆ ಸ್ವಾಮಿ ರೂಪದಲ್ಲಿ ಬಂದಿದ್ದೀರಾ. ಭಗವಂತ ನಿಮ್ಮನ್ನ ಅವನ ದೂತನನ್ನಾಗಿ ನಿಮ್ಮನ್ನ ಕಳ್ಸಿದ್ದಾನೆ. ಜನರಿಗೆ ಈಗ ಎಲ್ರಿಗೂ ನ್ಯಾಯ ಸಿಕ್ಕಿದೆ. ಅಲ್ಲಿ ನಡೀತಕ್ಕಂತ ದುಷ್ಕರ್ಮಗಳಿಗೆಲ್ಲ ತೆರೆ ಎಳೆದಂತಾಗಿದೆ. SIT ರಚನೆ ಆಗಿದ್ದು, ನಿಮ್ಮ ಪವರ್ ಟಿವಿ ವರದಿ ಮಾಡ್ತಿದ್ದು ಪ್ರತಿಯೊಂದನ್ನು ನಾನು ಗಮನಿಸ್ತಾ ಬಂದಿದ್ದೀನಿ. ನಂಗೆ ಅಪಾರವಾದ ಸಂತೋಷ ಇದೆ ಸರ್. ಥ್ಯಾಂಕ್ ಯು ಅಮ್ಮ, ನಿಮ್ಮ ದೊಡ್ಡ ಮಾತಿಗೆ ಧನ್ಯವಾದಗಳಮ್ಮ. ಥ್ಯಾಂಕ್ ಯು ಸಾವಿತ್ರಮ್ಮ ಅವರೇ. ನಿಮ್ಮ ಅಭಿಮಾನ, ನಿಮ್ಮ ನಂಬಿಕೆಯನ್ನು ನಾವು ಯಾವತ್ತೂ ಕೂಡ ಹಾಗೆ ಕಾಪಾಡ್ಕೊಳ್ತೀವಿ. ಸಾಕಷ್ಟು ಜನ ಪಬ್ಲಿಕ್ಸ್ ಕೂಡ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ಸಾರ್ವಜನಿಕರ ಮನಸ್ಸಿನಲ್ಲಿ ಏನಿದೆ, ತಿಮರೋಡಿ ಮಾತನಾಡ್ತಾ ಇದ್ನಲ್ಲ, ಇಡೀ ಸಮಾಜ ಕೇಳ್ತಾ ಇದೆ ನಮ್ಮನ್ನ ಸೌಜನ್ಯ ಪ್ರಕರಣ ಅಂತ ಹೇಳ್ತಾ ಇದ್ನಲ್ಲ ತಿಮರೋಡಿ. ಇವತ್ತು ಇಡೀ ಸಮಾಜ ಏನ್ ಹೇಳಲಿಕ್ಕೆ ನಿಂತಿದೆ ಅನ್ನೋದನ್ನ ಪವರ್ ಟಿವಿ ನಿಮ್ಮೆಲ್ಲರ ಮುಂದೆ ಕೂಡ ನಾವು ಬಹಿರಂಗಗೊಳಿಸ್ತಾ ಇದ್ದೀವಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಮಾತನಾಡಿ. ಧರ್ಮಸ್ಥಳ ಪ್ರಕರಣದ ವಿಚಾರವಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನಿದ್ದಾವೆ ಅದನ್ನ ಖಂಡಿತವಾಗ್ಲೂ ನೀವು ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ಯಾಕೆಂದ್ರೆ ಇದನ್ನ SIT ಬಹಳ ವೆಲ್ ಪ್ಲಾನ್ಡ್ ಆಗಿ ದೇ ಹ್ಯಾವ್ ಟ್ಯಾಕಲ್ಡ್ ದೆಮ್ ಸರ್. ಫಸ್ಟ್ಗೆ ಸಂತೋಷ್ ಬಗ್ಗೆ ಮಾತನಾಡಿದಂಥ ಪ್ರಕರಣದಲ್ಲಿ ತಿಮರೋಡಿಯನ್ನ ಅರೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಕರ್ತವ್ಯದ ಆರೋಪದ ಅಡಿಯಲ್ಲಿ ಗಿರೀಶ್ ಮಠಣ್ಣನವರ ಮೇಲೆ FIR ಆಗ್ತಾರೆ. ಅವ್ರೇನು ಸುಮ್ಮನೆ FIR ಹಾಕಿ ಕುತ್ಕೊಂಡಿಲ್ಲ ಪೊಲೀಸರಿಗೆ. ಮತ್ತೆ ಇವರನ್ನೆಲ್ಲ ಅಲ್ಲಿ ಹಿಡ್ಕೊಂಡು ಇವರಿಗೆ ಬಿಟ್ಟು ಸೇವೆ ಮಾಡ್ಕೊಂಡು ಅವ್ರಿಗೆ ಏನು ಆಗಬೇಕಾಗಿಲ್ಲ. ಅದಾದ್ಮೇಲೆ ಸಮೀರ್ ಮೇಲೆ FIR ಆಗುತ್ತೆ. ಅವನು FIR ಆಗಕ್ಕೆ ಮುಂಚೆನೆ ಆಂಟಿಸಿಪೇಟರಿ ಬೇಲಿಗೆ ಹೋಗಿರ್ತಾನೆ ಅವನು ಆತ. ಅದಾದ ನಂತರ ಈಗ ಈ ಚಿನ್ನಯ್ಯನ ನಿಜರೂಪ ಬಯಲಾಗುತ್ತೆ. ಬಹಳಷ್ಟು ತನಿಖೆಯನ್ನು ನಡೆಸಿದ ನಂತರ ತನಿಖೆಯ ಆಳಕ್ಕಿಳಿದ SITಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇದು ಇವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡ್ತಿದ್ದಾರೆ, ಇದರಿಂದ ಬಹಳಷ್ಟು ಬೇರೆ ಬೇರೆ ಏನೇನೋ ಇದೆ ಅಂತ ಹೇಳಿದಂತಹ SIT ಈಗ ಅವನನ್ನ ಬಂಧಿಸಿದೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ, ಯಾರಿದು? ಮನೀಶ್ ಅಂತೇಳಿ ರಾಯಚೂರಿಂದ. ಸರ್, ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ. ಹೇಳಿ ಬ್ರದರ್, ಹೇಳಿ ಸರ್. ತುಂಬಾ ಥ್ಯಾಂಕ್ ಯು ಸರ್, ಪವರ್ ಟಿವಿಗೆ, ನಿಮಗೆ, ಮೇಡಮ್ ಅವರಿಗೆ. ಡೇ 1 ನೋಡ್ತಿದ್ದೀವಿ. ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತು ಇದರಲ್ಲಿ, ಈ ಕೇಸಲ್ಲಿ, ಧರ್ಮಸ್ಥಳದ ಕೇಸಲ್ಲಿ. ನೀವು ನಮಗ್ ನೋಡೋಕೆ ಇದಾಗಿತ್ತು, ಟಿವಿಯಲ್ಲಿ ನೋಡೋಕೆ ಟೆನ್ಷನ್ ಅಂತದ್ದು. ನೀವು ಗ್ರೌಂಡ್ ಅಲ್ಲಿ ಹೇಳ್ಕೊಂಡು ಇಷ್ಟೆಲ್ಲ ಎಫರ್ಟ್ ಮಾಡಿ ಬಹಳ ಹೆಮ್ಮೆ ಆಗ್ತಾ ಇದೆ ಸರ್ ನಿಮ್ ಬಗ್ಗೆ. ಥ್ಯಾಂಕ್ ಯು ಬ್ರದರ್. ಧರ್ಮ ವಿಜಯ ಆಗಿದೆ. ಯಾವಾಗ ಧರ್ಮಸ್ಥಳಕ್ಕೆ ಬರ್ತೀರಿ? ಸರ್, ರೆಡಿ ಏನೇ ಆಗಿದ್ದೀವಿ ಸರ್ ಬರೋಕೆ. ರಾಯಚೂರಿಂದ ನಾವೆಲ್ಲರೂ ಫ್ರೆಂಡ್ಸ್. ತುಂಬಾ ಹೆಮ್ಮೆ ಆಗ್ತಾ ಇದೆ ಸರ್ ನಿಮ್ ಬಗ್ಗೆ. ಥ್ಯಾಂಕ್ ಯು ಬ್ರದರ್. ಎಲ್ಲ ದೇವರ ಆಶೀರ್ವಾದ, ಮಂಜುನಾಥನ ಧರ್ಮ ಅದು ಸರ್. ನಮ್ಮ ಹಿಂದೂ ಧರ್ಮ ರಕ್ಷಣೆ ಮಾಡಿದ್ದೀರಿ ಸರ್ ನೀವು. ನಾವು ಮನೆಯಲ್ಲಿ ಎದೆ ಹೊಡೆದು ಬಿಟ್ಟಿದ್ದೀವಿ ಸರ್ ಇದೆಲ್ಲ ನೋಡಿ. ಏನಪ್ಪಾ ಇದು ಈ ತರ ಬಂದಿದೆ ಅಂತ ಹೇಳಿ ಇಂಟರ್ನ್ಯಾಷನಲ್ ನ್ಯೂಸ್ ಎಲ್ಲ ಮಾಡ್ಬಿಟ್ಟಿದ್ರು. ಹೌದು ಬ್ರದರ್, ಇವತ್ತ ಸ್ವೀಟ್ ಅನ್ಸುತ್ತೆ ಸರ್. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಧನ್ಯವಾದ ಮಹೇಶ್ ಅವರೇ. ಚಂದ್ರಶೇಖರ್ ಅಂತ ಕಾಲರ್ ಹಿಡಿದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ತೆ. ನಮಸ್ತೆ, ಎಲ್ಲಿಂದ ಮಾತಾಡ್ತಿದ್ದೀರಿ ಚಂದ್ರಶೇಖರ್? ಅಲ್ಲ ಮೇಡಮ್ ಅವರೇ, ಈಗ ಇಷ್ಟೆಲ್ಲ ಮಾಡಿರಲ್ಲ, ಹಲೋ ಹೇಳಿ. ಇವ್ರನ್ನ ಸುಮ್ಮನೆ ಬಿಡಕ್ಕಾಗುತ್ತಾ? ಇಲ್ಲ, ಬಿಡಲ್ಲ ಚಂದ್ರಶೇಖರ್ ಅವರೇ. ಇವತ್ತು ಶುರುವಾಗಿದೆ ಅಷ್ಟೇ, ಮಾರಿ ಹಬ್ಬ ಇವತ್ತು ಶುರುವಾಗಿದೆ. ಇವರು ಇಷ್ಟೆಲ್ಲ ಮಾಡ್ಬಿಟ್ರಲ್ಲ ಸುಮ್ನೆ ದೇವಸ್ಥಾನಕ್ಕೆ. ಆ ಕಾಲದಿಂದ ಭಾರಿ ನೋವು ಕೊಟ್ರಲ್ಲ, ಇವ್ರಿಗೆ ಎಲ್ಲಿ ಒಳ್ಳೇದಾಗುತ್ತೆ? ಸುಮ್ನೆ ಬಿಡ್ಬಾರ್ದು ಸರ್. ಹಲೋ, ಥ್ಯಾಂಕ್ ಯು. ಏನ್ ಅನ್ಸುತ್ತೆ ಇವತ್ತು ನಿಮ್ಗೆ? ಏನ್ ಅನ್ಸುತ್ತೆ ಚಂದ್ರಶೇಖರ್ ಅವರೇ? ಭಾರಿ ಖುಷಿ ಆಗುತ್ತೆ. ಇದನ್ನೇ ನೋಡ್ತಾ ಇದ್ದೆ, ಏನಪ್ಪ ಹಿಂಗಾಯ್ತು ಅಂತ. ಏನು ಸ್ವೀಟ್ ಗೀಟ್ ತಿಂದ್ರಾ? ಸ್ವೀಟ್ ಗೀಟ್ ಏನೋ ತಿಂದ್ರಾ? ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ, ಥ್ಯಾಂಕ್ ಯು. ಅನಂತರಾವ್ ಶಾಸ್ತ್ರಿ ಅಂತ ಬೆಂಗಳೂರಿನಿಂದ. ನಮಸ್ತೆ ಅನಂತರಾವ್ ಅವರೇ.
ನಮಸ್ತೆ ಮೇಡಮ್. ನಮಸ್ಕಾರ ನಾನು ಸರ್. ಬೆಳ್ತಂಗಡಿ, ನಂದು ಸ್ವಂತ ಊರು. ಹಾ, ಮಾತಾಡಿ. ನಾನು ಬೆಂಗಳೂರಲ್ಲಿ ಒಂದು ದೇವಸ್ಥಾನದಲ್ಲಿ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಮೇಡಮ್. ತುಂಬಾ ಫಸ್ಟ್ ನಿಮ್ಗೆ ಪವರ್ ಟಿವಿ ಅವರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಯಾಕಂದ್ರೆ ಸರ್ ರಾಕೇಶ್ ಶೆಟ್ಟಿ ಸರ್ ತುಂಬಾ ಪ್ರಯತ್ನ ಮಾಡಿ ಇದನ್ನ ಸತ್ಯನ ಶೋಧ ಮಾಡಿದ್ದಾರೆ ಅಂತ ಅನ್ಬಹುದು. ಅವರೇ ಇದ್ದಾರೆ, ಮಾತಾಡಿ. ನಮ್ಗೆ ಸರ್ ನಮಸ್ತೆ. ನಮಸ್ತೆ ಅನಂತರಾವ್ ಸರ್, ನಮಸ್ತೆ ನಮಸ್ತೆ. ಸರ್ ನಾನು ಬೆಳ್ತಂಗಡಿಯವನು. ಧರ್ಮಸ್ಥಳದ ಬಗ್ಗೆ ನಾನು ಹುಟ್ಟಿದಲ್ಲಿಂದ ಗೊತ್ತು ಸರ್ ನಮ್ಗೆ. ದೇವರ ಶಕ್ತಿ, ಕಾವಂದ್ರ ಬಗ್ಗೆ ತುಂಬಾ ಗೌರವ, ಪ್ರೀತಿ, ಪೂಜೆ ಇಟ್ಕೊಂಡವ್ರು ನಾವು. ಈಗ ಸತ್ಯ ಏನು ಅಂತ ಹೇಳಿ ಪ್ರಪಂಚಕ್ಕೆ ಗೊತ್ತಾಗಿದೆ. ಫಸ್ಟ್ ಆಫ್ ಆಲ್ ನಿಮ್ಗೆ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಟಿವಿನ ನೋಡ್ತಾ ಬಂದವ್ರು ನಾವು. ಥ್ಯಾಂಕ್ ಯು. Thank you, ಅನಂತರಾವ್ ಅವರೇ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅನಂತರಾವ್ ಅವರೇ. ಥ್ಯಾಂಕ್ ಯು. ಸುರೇಂದ್ರ ಬಾಬು ಅಂತ ಕಾಲರ್ ಇದ್ದಾರೆ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಸುರೇಂದ್ರ ಬಾಬು ಅಂತ- ಉಳಿಸಿದ್ರಿ ಸರ್, ಧನ್ಯವಾದ. ಧನ್ಯವಾದ ಸರ್. ಸುರೇಂದ್ರ ಬಾಬು ಅಂತ ಕಾಲರ್ ಇದ್ದಾರೆ. ಸುರೇಂದ್ರ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸುರೇಂದ್ರ ಅವರೇ. ರಾಕೇಶ್ ಸರ್ ಇದ್ದಾರೆ, ಮಾತಾಡಿ. ಮೇಡಮ್, ಪವರ್ ಟಿವಿ ಅವರಿಗೆ ಮೊದಲು ಧನ್ಯವಾದಗಳು. ಥ್ಯಾಂಕ್ ಯು ಸುರೇಂದ್ರ ಅವರೇ. ಸರ್, ನೀವು ಇದನ್ನ ಬಿಡಲ್ಲ ಅಂತ ಮೊದಲೇ ಗೊತ್ತಿತ್ತು ನಮಗೆ. ರಾಕೇಶ್ ಶೆಟ್ಟಿ ಅವರು ಬೈಕ್ ತಗೊಂಡಿದ್ದಾರೆ, ಇದನ್ನ ಎಂಡ್ ಮಾಡೇ ಮಾಡ್ತಾರೆ, ಬಯಲಿಗೆ ಎಳ್ದೇ ಎಳಿತಾರೆ, ನ್ಯಾಯ ಸಿಗತ್ತೆ ಅಂತ ಡೇ ಒಂದಿಂದ ನಮಗೆ ನಂಬಿಕೆ ಇತ್ತು. ಅದೇ ರೀತಿ ಇವತ್ತು ರಿಸಲ್ಟ್ ಬಂದಿದೆ, ಬಹಳ ಸಂತೋಷ ಸರ್. ಥ್ಯಾಂಕ್ ಯು. ಮಂಜುನಾಥನ್ಗೊಂದು ದೀಪ ಹಚ್ಚಿ ಸುರೇಂದ್ರ ಬಾಬು ಅವರು ಇವತ್ತು. ಖಂಡಿತ 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 ಸರ್, ಖಂಡಿತ. ಥ್ಯಾಂಕ್ ಯು ಸುರೇಂದ್ರ ಬಾಬು ಅವರೇ ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ವೀಕ್ಷಕರೇ, ಸಾಕಷ್ಟು ಜನ ಕಾಲರ್ಸ್ ರೆಡಿ ಇದ್ದಾರೆ, ಸಾಕಷ್ಟು ಜನ ಮಾತನಾಡಬೇಕು ಅಂತ ಕಾಯ್ತಾ ಇದ್ದಾರೆ ಕೂಡ. ಸೊ ನೀವು ಕೂಡ ಕರೆ ಮಾಡಿ ಮಾತನಾಡಿ. ಧರ್ಮಸ್ಥಳದ ವಿಚಾರದಲ್ಲಿ ಅಥವಾ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಇವತ್ತು ಸತ್ಯ ಹೊರಗಡೆ ಬಂದಿದೆ. ಈ ಧರ್ಮ ವಿಜಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇವತ್ತು ಜನರ ಮಾತುಗಳನ್ನು ನಾವು ಕೇಳ್ತಾ ಇದ್ವಿ ಸರ್. ಎಷ್ಟು ಜನ ಇದ್ರ ಬಗ್ಗೆ ಅಂದರೆ ಧರ್ಮಸ್ಥಳ ಅಂತಂದ್ರೆ ಪ್ರತಿಯೊಬ್ಬರು ಒಂದಲ್ಲ ಒಂದ್ಸಲಿ ಕರ್ನಾಟಕದಲ್ಲಿ ಹೋಗೇ ಇರ್ತಾರೆ. ಎಲ್ಲೆಲ್ಲಿಂದ ನಾವು ಬಂದು ಹೋಗ್ತಾರೆ ಅಂದ್ರೆ ಕರ್ನಾಟಕದಲ್ಲಿ ಪ್ರತಿ ಮನೆಯವರು ಕೂಡ ಒಂದ್ಸಲ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿ ಬಂದಿರ್ತಾರೆ. ಅಂತಹ ಧರ್ಮಸ್ಥಳದ ಬಗ್ಗೆ ಈ ರೀತಿಯಾದಂತಹ ಮಾತುಗಳು ಬಂದಾಗ ಮತ್ತೊಬ್ರು ಕಾಲರ್ ಇದ್ದಾರೆ ಸರ್. ಎರಿಸ್ವಾಮಿ ಅಂತ ಹೇಳಿ ದಾವಣಗೆರೆಯಿಂದ. ನಮಸ್ತೆ ಸ್ವಾಮಿ ಅವರೇ. ಮೇಡಮ್ ನಮಸ್ತೆ ಮೇಡಮ್. ನಮಸ್ಕಾರ ಸರ್. ನಿಮ್ ಇಡೀ ಟೀಮಿಗೆ ನಮ್ಮ ಕೋಟಿ ನಮನಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾಕೆಂದ್ರೆ ಒಂದು ಧರ್ಮ ಅದು ಒಂದ್ ಕಡೆ ಆದ್ರೆ ಇಷ್ಟೆಲ್ಲ ನೀವು ರಿಸ್ಕ್ ತಗೊಂಡೆಲ್ಲ ಗೆದ್ದು ಸ್ವಲ್ಪ ನಮ್ಮ ಕೆಲಸ ಸಮಾಜಕ್ಕೆ, ಇಡೀ ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದಿರಿ ಸರ್. ನಿಮ್ ತರ ನಾವು ಜರ್ನಲಿಸ್ಟ್ ಆಗಬೇಕು ಅನ್ನೋದು ಒಂದು ಕನಸು ಬಂದ್ಬಿಡ್ತದೆ ನೋಡ್ರಿ. ಥ್ಯಾಂಕ್ ಯು ಹರಿಸ್ವಾಮಿ ಸರ್. ಥ್ಯಾಂಕ್ ಯು ಎರಿಸ್ವಾಮಿ ಅವರೇ ಪವರ್ ಟಿವಿಗೆ ಕರೆ ಮಾಡಿದಕ್ಕಾಗಿ. ರಾಘವೇಂದ್ರ ಅಂತ ಶಿವಮೊಗ್ಗದಿಂದ. ರಾಘವೇಂದ್ರ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಹೇಳಿ. ವಿಶೇಷವಾಗಿ ಪವರ್ ಟಿವಿಗೆ ಮತ್ತೆ ರಾಕೇಶ್ ಶೆಟ್ಟಿಗೆ ಇಲ್ಲಿಂದ ನಾನು ಹ್ಯಾಟ್ಸಪ್ ಹೇಳ್ತಾ ಇದ್ದೀನಿ ಮೇಡಮ್. ನಿಜವಾಗ್ಲೂ ಅವರು ದೇವನಿಂದ ನಾವು ಗಮನಿಸ್ತಾ ಇದ್ದೀವಿ ಪವರ್ ಟಿವಿನ. ಮತ್ತೆ ರಾಕೇಶ್ ಶೆಟ್ಟರ ಹೋರಾಟ ಇದರಲ್ಲಿ ಹೃದಯ ಮುಟ್ಟುವಂತದ್ದಾಗಿದೆ. ನಿಜವಾಗ್ಲೂ ಇದರಲ್ಲಿ ಎಷ್ಟು ಧನ್ಯವಾದ ಹೇಳಿದ್ರು ನಮ್ಗೆ ಕಮ್ಮಿ ಆಗ್ತಾ ಇದೆ. ನಿಜವಾಗ್ಲೂ ಹ್ಯಾಟ್ಸಪ್ ಟು ರಾಕೇಶ್ ಶೆಟ್ಟಿ ಸರ್. ಅವರೇ ಇದ್ದಾರೆ, ಮಾತಾಡಿ ರಾಘವೇಂದ್ರ ಅವರೇ. ಏನನ್ಸುತ್ತೆ ರಾಘವೇಂದ್ರ ಅವರು, ಇವತ್ತು ಧರ್ಮ ವಿಜಯ ಆಗಿದೆ, ನಾವೆಲ್ಲ ಎಣಿಸ್ತಾ ಇದ್ದ ಸತ್ಯ ಇವತ್ತು ಹೊರಗಡೆ ಬಂದಿದೆ, ಏನ್ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಜನರ ಮುಂದೆ ಎಲ್ಲ ಇವರ ಈ ಕಪಟ ನಾಟಕಗಳನ್ನೆಲ್ಲ ತೆರೆದಿಟ್ಟಿದ್ದೀರಾ ನೀವು. ನಿಜವಾಗ್ಲೂ ಖುಷಿ ಆಗ್ತಾ ಇದೆ, ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ನಿಮ್ಗೆ ವಿಶೇಷವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಘವೇಂದ್ರ ಅವರೇ. ಹಾಸನಿಂದ ಲಕ್ಷ್ಮಿ ಅಂತ ಕಾಲ್ ಮಾಡಿದ್ದಾರೆ. ಲಕ್ಷ್ಮಿ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಲಕ್ಷ್ಮಿ. ಸರ್, ನಿಮಗೆ ನಿಮ್ಮ ಮೊದಲ ಹೆಜ್ಜೆ, ನಿಮ್ಮ ಟಿವಿಯ ಮೊದಲ ಹೆಜ್ಜೆ ಸಕ್ಸಸ್ಫುಲ್ ಆಗಿ ಇಟ್ಟಿದ್ದೀರಿ. ಬಟ್ ಇದು ಇಲ್ಲಿಯ ಕೊನೆಯಾಗಬಾರ್ದು. ಈ ನಮ್ಮ ದೇಶದ, ನಮ್ಮ ಧರ್ಮಗಳ, ನಾನು ಒಂದು ಅಡ್ವೊಕೇಟ್ ಆಗಿ ಹೇಳ್ತಿದ್ದೇನೆ, ಯಾರು ಅಡ್ವೊಕೇಟ್ ಆಗಿ ಅವರ ಪರವಾಗಿಲ್ಲ ಬಂದಿರ್ತಾರಲ್ಲ ಅಂತವರ ಹೆಸರಿಂದ ನಮ್ಮ ಒಂದು ಕಮ್ಯುನಿಟಿಗೆ ಕೆಟ್ಟ ಹೆಸರು ಇದು. ನಾವು ಅಡ್ವೊಕೇಸಿ ಮಾಡ್ಲಿಕ್ಕೆ ನಮಗೂ ಕೂಡ ಹೆಸಿಟೇಟ್ ಆಗ್ತದೆ ಇಂಥವರಿಂದಾಗಿ. ಆದ್ರೆ ನಿಮ್ಮ ಸಕ್ಸಸ್ಫುಲ್ ಮೊದಲ ಹೆಜ್ಜೆ ಏನಿದೆ, ಇದನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾರ್ಯಾರು ಮಾನ ಮರ್ಯಾದೆನ ಹರಾಜಾಕಿದ್ದಾರಲ್ಲ ಅಲ್ಲಿಗೆ ಜೊತೆಗೆ ಹೋಗಿರ್ತಿದೆ ನಿಮಗೆ. ನೀವು ಹಿಂದೆ ಮಾಡಿರುವ ಎಷ್ಟೋ ಕೆಲಸಗಳನ್ನು ನೋಡಿದ್ದೇನೆ. ಬಟ್ ಈ ವಿಷಯದಲ್ಲಿ ಪರ್ಟಿಕ್ಯುಲರ್ ವಿಷಯ, ಯಾಕೆಂದ್ರೆ ನಾವು ಇಂಡಿಯನ್ಸ್ ಸನಾತನವನ್ನೇ ಜಾಸ್ತಿ ನಂಬಿರುವವರು, ಧರ್ಮವನ್ನು ಕೂಡ ಫಾಲೋ ಮಾಡುವವರು. ಇದನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ ವರೆಗೆ ಯಾವ ರೀತಿ ರೀಚ್ ಮಾಡಿದ್ದಾರಲ್ಲ ಅದೇ ರೀತಿ ಇವರ ಜೀವನದ ಕೊನೆಯವರೆಗೂ ರೀಚ್ ಆಗಬೇಕು. ಇವರು ಬಿಹೈಂಡ್ ದ ಬಾಸ್. ಖಂಡಿತ ಮೇಡಮ್, ನಮ್ಮ ಹೋರಾಟ ಇಲ್ಲಿ ನಿಲ್ಲಲ್ಲ. ನಾವು ಅದರ ನಿರಂತರ ಪರಿಶ್ರಮ ಪಡ್ತೀವಿ. ಅದನ್ನು ನೀವು ಹೇಳ್ದಂಗೆ ಅದು ಅಲ್ಲಿವರೆಗೆ ಮುಂದುವರಿಸ್ತೀವಿ ಮೇಡಮ್. ಥ್ಯಾಂಕ್ ಯು ಲಕ್ಷ್ಮಿ ಅವರೇ.